ಹಾಯ್ ಮಾಡಮ್ಮ. ಬಾಯ್ ಮಾಡುವ ಏ ಹಾಯ್ 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 ಮಾಡು. ಏನು ಹಾಯ್. ಎಷ್ಟು ದಿನ ಆಗಿತ್ತಮ್ಮ ನೀನನ್ನು ತೋರಿಸಿ? ಮಾಡು ಹಾಯ್ ಮಾಡು. ಇಶು ಹಾಯ್ ಮಾಡಮ್ಮ. ಹಾಯ್ ಮಾಡು. ರೀಲ್ಸ್ ಮಾಡೋಣ. ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು, ರೀಲ್ಸ್ ಮಾಡೋಣ. ಚಿಂತ ಚಿಂತ ಮಾಡೋದು. ಅಮ್ಮ ಸೇಕಿ ಪುಷ್ಪವತಿ ಮಾಡಪ್ಪ. ಹೆಂಗ ಮಾಡು, ಮೊನ್ನೆ ಮಾಡ್ತಾ ಇದ್ದಲ್ಲ ಮಾಡು. ಪುಷ್ಪವತಿ ಅಂತ ಮಾಡಪ್ಪ. ಮಾಡು ಮಾಡು. ಸೌತೆಕಾಯಿ ಬೇಕಾ ಅಮ್ಮ ನಿಂಗೆ? ಇಶು ಇಲ್ಲಿ. ಏ ಅಮ್ಮ. ಅತ್ತಗೆ ಏನು ಏ ಅಮ್ಮ. ಅದೇನು ಕಾಲ ನಾಟಿ ಕೋಳಿ ಚಿಕನ್ ಸಾಂಬಾರ್. ಮೊಟ್ಟೆ ಕೋಳಿ. ಮೊಟ್ಟೆ ಕೋಳಿ ಚಿಕನ್ ಸಾಂಬಾರ್. ನಾಟಿ ಕೋಳಿ ಮೊಟ್ಟೆ ಕೋಳಿ ಅದೇ ಸೇಮ್ ಅಲ್ವಾ? ಊರಲ್ಲಿದ್ರೆ ನಾಟಿ. ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ 1-2 ಸ್ಪೂನು ಕಡಲೆ, 7 to 8 ಮೆಣಸು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ, ಚಕ್ಕೆ, ಲವಂಗ. ಇದು ಸ್ಪೈಸಸ್. ಬರೀ ನಾವು ಮಾಮೂಲಿ ಮನೆ ಮಾಡ್ಸಿರ್ತೀವಲ್ಲ ಆ ಸಾಂಬಾರ್ ಪೌಡ್ರಿಗೆ ಸ್ವಲ್ಪ ಏನೋ ಬೆರೆಸಿದ್ದೀರಾ? ಸ್ವಲ್ಪ ಇದು ಅದು ಗರಂ ಮಸಾಲ, ಚಿಲ್ಲಿ ಪೌಡರ್ ಇಲ್ಲ ಗರಂ ಮಸಾಲ. ಇಲ್ಲಿ 1 ಟೊಮೊಟೊ, 1 ಈರುಳ್ಳಿ. ಮಾಡೋದು ಹೇಗೆ ನೋಡ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಇವಾಗ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿ ನಾವಿವತ್ತು ಎಲ್ಲ ಹುರ್ಕೊಂಡು ಚಿಕನ್ ಸಾಂಬಾರು ಮಾಡ್ಕೊತಾ ಇರೋದು. ನಾಟಿ ಕೋಳಿ ಚಿಕನ್ ಸಾಂಬಾರು ಮಾಡ್ತಾಯಿರೋದು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೊಟೊ ಎಲ್ಲ ನೋಡಿ ಇವಾಗೆಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಆವಾಗಲೇ ನಾವೇನೇನು ತೊಗೊಂಡಿದ್ದೋ ಎಲ್ಲ ಇದನ್ನು ಐಟಮ್ಸು ಹಾಕ್ಕೋಬೇಕಾಗುತ್ತೆ. ಹುರ್ಗಡ್ಲೆ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಒಂಚೂರು ನಾವು ಚಕ್ಕೆನ ಪೌಡರ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಸೇರಿಸ್ಕೊಂಡಿದ್ವಿ. ಮತ್ತು ಗಸಗಸೆ, ಕೊತ್ತಂಬರಿ, ಪುದೀನ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ನಾವು ಹಸಿ ಮಸಾಲೆ ಸಾಂಬಾರು ಮಾಡೋದಕ್ಕೂ ಈ ಥರ ಫ್ರೈ ಮಾಡಿಕೊಂಡು ಸಾಂಬಾರು ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾವಾಗಲೂ ಹಸಿ ಮಸಾಲೆ ಸಾಂಬಾರು ಮಾಡ್ತಾನೆ ಇರ್ತೀವಲ್ವ, ಒಂದು ಸಲ ಈ ಥರ ಟ್ರೈ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಪೌಡರ್ ನಾವು ಮನೇಲೇ ಮಾಡಿಟ್ಕೊಂಡಿರೋಂಥ ಸಾಂಬಾರು ಪೌಡರ್ನ ಸೇರಿಸ್ಕೊಂಡು ಈಗ ಒಂದು ಸಲ ಮಿಕ್ಸ್ ಕೊಟ್ಕೊಳ್ಳೋಣ. ಮತ್ತು ಕಾಯಿ ತುರಿ, 2 ಇಡಿ ಆಗುವಷ್ಟು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಅಳತೆಯಲ್ಲಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಜಾಸ್ತಿ ಜನಕ್ಕೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು, ಕಮ್ಮಿ ಜನಕ್ಕೆ ಬೇಕು ಅಂದರೆ ಕಮ್ಮಿ ಐಟಮ್ಸ್ಗಳನ್ನ ಹಾಕ್ಕೊಂಡು ಮಾಡ್ಕೊಬೋದು. ನಾವು ಮಾಡಿದ್ದು ಒಂದು 8 to 9 ಜನ ಊಟ ಮಾಡೋಷ್ಟು ಸಾಂಬಾರು ಮಾಡಿದ್ವಿ. ಅಷ್ಟಕ್ಕೆ ಇಷ್ಟು ಮಸಾಲೆ ಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ನೋಡಿ ಇದನ್ನು ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಆಮೇಲೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಇದು ಸ್ವಲ್ಪ ತಣ್ಣಗಾಗಲಿ, ಅಂದರೆ ಸ್ವಲ್ಪ ಬಿಸಿ ಕಮ್ಮಿ ಆಗಲಿ. ಇವಾಗ ಬನ್ನಿ ಚಿಕನ್ನ ಉರಿಯೋದಕ್ಕೆ ಹಾಕ್ಕೊಂಬಿಡೋಣ. ಚಿಕನ್ ಉರಿಯೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು 3 to 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ವಿ. ಕಮ್ಮಿ ಬೇಕು ಅನ್ನೋರು ಸ್ವಲ್ಪ ಕಮ್ಮಿ ಆದರೂ ಹಾಕ್ಕೊಳ್ಳಿ ಎಣ್ಣೆನ. ನಾವೊಂದು 3 to 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀವಿ. ಎಣ್ಣೆಗೆ ಇವಾಗ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಪುದೀನ, ಕೊತ್ತಂಬರಿ ಎಲ್ಲನೂ ಪೇಸ್ಟ್ ಮಾಡ್ಕೊಂಡಿರೋಂಥ ಪೇಸ್ಟ್ಗಳು ಹಾಕ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ, ಪುದೀನ ಇಷ್ಟನ್ನು ಅದಕ್ಕೆ ಸೇರಿಸ್ಕೊಂಡು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲೆ ಹಾಕ್ಕೊಂಡೆ ಚಿಕನ್ ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ, ಆ ಚಿಕನ್ ತಿನ್ನಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಈ ಥರದ್ದೇ ಇಷ್ಟ. ಈ ಥರ ಫ್ರೈಗೆ ಹಾಕ್ಬಿಟ್ಟು ಫ್ರೈ ಮಾಡಿರ್ತಾರಲ್ಲ ಮಸಾಲೆ ಹಾಕೋದಕ್ಕೆ ಮುಂಚೆ, ಆ ಥರ ಫ್ರೈ ಅಂದರೆ ನಮಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಇವಾಗ ಫ್ರೈ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಸ್ವಲ್ಪ ಹಸಿ ಮಸಾಲೆನೇ ರುಬ್ಕೊಂಡಿರೋದು ಅದಕ್ಕೋಸ್ಕರ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂಥೇಳಿ ಫ್ರೈ ಮಾಡ್ತಾಯಿದ್ದೀವಿ.
ಈಗ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಈಗ ಚಿಕನ್ ಸೇರಿಸ್ಕೊಳ್ಳೋಣ. ಚಿಕನ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮೊಟ್ಟೆ ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕೊಳ್ಳೋಕೆ ಹೋಗ್ಬಿಡಿ, ಅದು ಒಡೆದೋಗ್ಬಿಡುತ್ತೆ. ಗೊತ್ತಿರುತ್ತೆ ಅನಿಸುತ್ತೆ, ಅಕಸ್ಮಾತ್ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ಹಾಕೊಳ್ಳೋದು ಬೇಡ. ಇದನ್ನಿಷ್ಟು ಚಿಕನ್ ಮಾತ್ರ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಏನು ಗೊತ್ತಾ, ಈ ಟೈಮಲ್ಲಿ ಉಪ್ಪು ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಉಪ್ಪನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಚಿಕನ್ನು. ಅದಕ್ಕೋಸ್ಕರ ಉಪ್ಪು ತುಂಬ ಚೆನ್ನಾಗಿ ಹಿಡಿದಿರುತ್ತೆ. ಅದಕ್ಕೆ ಉರಿವಾಗಲೇ ಉಪ್ಪು ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ನಾವು ಉರಿಬೇಕಾದ್ರೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀವಿ. ಮತ್ತು ಮಸಾಲೆ ಸೇರಿಸಿದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಇವಾಗ ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಏನಂದರೆ ಅದು ನೀರೆಲ್ಲ ಸುಂಡಬೇಕಲ್ವ, ಚೆನ್ನಾಗಿ ನೀರೆಲ್ಲ ಫ್ರೈ ಆಗಿ ಚಿಕನ್ನು ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್. ಇವಾಗ ಬನ್ನಿ, ಅಕ್ಕ ಮಸಾಲೆ ರುಬ್ಕೋತಾ ಇದ್ದಾರೆ. ಮಸಾಲೆ ರುಬ್ಕೊಳ್ಳೋದನ್ನು ಹೇಳ್ತಾ ಇದ್ದೀನಿ. ಅಕ್ಕ ಹಂಗೆ ವೀಡಿಯೋ ಮಾಡಬೇಡ ಅಂತ ಹೇಳ್ತಾಯಿದ್ರು. ಸುಮ್ಮನೆ ಇರಲಿ ಬಿಡಕ್ಕ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಚಿಕನ್ ಇಲ್ಲಿ ಈ ಕಡೆ ಫ್ರೈ ಆಗ್ತಾ ಇದೆ ಚೆನ್ನಾಗಿ. ಆಚೆ ಎಲ್ಲ ಆಟಗಳು ಆಡ್ತಾ ಇದ್ದಾರೆ ನಮ್ಮ ಮನೇಲಿ. ಮಕ್ಕಳುಗಳು, ನಮ್ಮ ಮಾಮ ಎಲ್ಲರೂ ಆಟ ಆಡ್ತಾಯಿದ್ದಾರೆ. ಇವಾಗ ನೆಕ್ಸ್ಟು ಚಿಕನ್ನು ಚೆನ್ನಾಗಿ ಡ್ರೈ ಆಗೋಷ್ಟೊತ್ತಿಗೆ ಕಬಾಬ್ಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿದ್ರಕ್ಕ. ಅದಕ್ಕೋಸ್ಕರ ಇವಾಗ ಕಬಾಬ್ಗೆ ಕಲಿಸ್ಕೊತಾ ಇದ್ದೀವಿ. ಕಬಾಬ್ಗೂ ರೆಡಿ ಮಾಡಿ ಇಟ್ಬಿಟ್ರೆ ಚಿಕನ್ ಇವಾಗ ಮಸಾಲೆ ಎಲ್ಲ ರುಬ್ಬಾಗಿದೆ. ಚಿಕನ್ ಪಾಡಿಗೆ ಚಿಕನ್ ಆಗ್ತಾ ಇರುತ್ತೆ. ಅಂದರೆ ಅದು ಫುಲ್ ಇನ್ನೂ ಡ್ರೈ ಆಗೋದಕ್ಕೆ ಒಂದು 10 ನಿಮಿಷ 15 ನಿಮಿಷ ಬೇಕಲ್ವಾ. ಆ ಟೈಮ್ನಲ್ಲಿ ನಾವು ಈಗ ಕಬಾಬ್ ಕಲಿಸ್ಕೊತಾ ಇದ್ದೀವಿ. ಕಬಾಬಿಗೆ ಇಲ್ಲಿ 2 ಮೊಟ್ಟೆ ತೊಗೊಂಡಿದ್ದಾರಕ್ಕ. 2 ಮೊಟ್ಟೆ ತೊಗೊಂಡು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡ್ಕೊಂಡಿರೋ ಅಂಥದ್ದು. ಮನೇದಿಲ್ಲ ಅಂತಂದರೆ ಹೊರಗಡೆದು ನೀವು 1 ಪ್ಯಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಾಗುತ್ತೆ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡಿದ್ದಾರೆ ಅಕ್ಕ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ 3 ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನು, ಖಾರದ್ದು ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನು ಮೆಣಸಿನ ಪುಡಿ ಮತ್ತು 1 ಟೇಬಲ್ ಸ್ಪೂನು ಗರಂ ಮಸಾಲ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಪೆಪ್ಪರ್ ಪೌಡರ್, ಗರಂ ಮಸಾಲ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದ್ದಾದಮೇಲೆ ಆಮೇಲೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಇದಕ್ಕಿನ್ನ ಆ್ಯಡ್ ಮಾಡೋದಿದೆ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದೇ ಒಂದು ಕಬಾಬ್ ಪೌಡರ್ ತೊಗೊಂಡಿದ್ದೀವಿ ನಾವು. ಒಂದು ಕಬಾಬ್ ಪೌಡರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀವಿ. ಯಾಕಂದರೆ ನಾವು ಮನೇಲೇ ಪೌಡರ್ಗಳು ಮಾಡ್ಕೊಂಡಿರೋದ್ರಿಂದ, ಒಂದೇ ಕಬಾಬ್ ಪೌಡರ್ ತೊಗೊಂಡಿರೋದ್ರಿಂದ ನಾವು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀವಿ. ನೀವೇನಾದರೂ ಫುಲ್ಲು ಕಬಾಬ್ ಪೌಡರಲ್ಲೇ ನೀವು ಮಾಡ್ತೀವಿ ಅಂದರೆ ಉಪ್ಪು ಖಾರ ಏನು ಸೇರಿಸ್ಕೋಬಾರ್ದು. ನಾವು ಅರ್ಧ ಮನೆ ಪೌಡರು ಅರ್ಧ ಕಬಾಬ್ ಪೌಡರ್ ಸೇರಿಸ್ಕೊಂಡಿರೋದ್ರಿಂದ ಮಾತ್ರ ನಾವು ಉಪ್ಪು ಸೇರಿಸ್ಕೊತಾ ಇದ್ದೀವಿ. ಮತ್ತು ಉಪ್ಪನ್ನ ಹಾಕೊಳ್ಳೋಕೆ ಹೋಗಬೇಡಿ. ಬರೀ ಪೌಡರೇ ಆದರೆ ಕಬಾಬ್ ಪೌಡರಲ್ಲೇ ಮಿಕ್ಸ್ ಮಾಡಿದ್ರೆ ನೀವು ಉಪ್ಪು ಸೇರಿಸ್ಕೊಳ್ಳೋಬೇಡಿ. ಏಕೆಂದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಆಮೇಲೆ. ಉಪ್ಪು ಯಾವುದೇ ಕಾರಣಕ್ಕೂ ಸೇರಿಸ್ಬೇಡಿ. ಎಕ್ಸ್ಟ್ರಾ ಮಸಾಲೆಗಳು ಸೇರಿಸ್ಕೊಳ್ಳೋದು ಬೇಡ ನೀವು ಕಬಾಬ್ ಪೌಡ್ರೇ ತೊಗೊಂಡ್ರೆ. ಈ ಥರ ಮಾಡ್ತೀರಾ ಅನ್ನೋದಾದರೆ ನೀವು ಉಪ್ಪು ಸೇರಿಸ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಸೇರಿಸ್ಕೋಬೋದು, ಆಯಿತಾ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾರ್ನ್ಫ್ಲೋರ್ ಹಾಕೋಬೇಕಾಗುತ್ತೆ. ಒಂದು 3 ಇಂದ 4 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಚೆನ್ನಾಗಿ ಕೋಟಿಂಗ್ ಬರುತ್ತೆ ಮತ್ತು ಕಬಾಬು ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 1 ರಿಂದ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡು 1 2 ರಿಂದ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಈಗ ಅಕ್ಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ನೋಡಿ, ಮಿಕ್ಸ್ ಮಾಡಿ ತೋರಿಸ್ತಾರೆ. ಕಾರ್ನ್ಫ್ಲೋರ್ ಸೇರಿಸ್ಕೊತಾ ಇದ್ದಾರೆ. ಇವಾಗ 1 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಸೇರಿಸ್ಕೊಂಡ್ರೆ ಸಾಕು. ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೋಸ್ಕರನೇ ಇದು ಎಕ್ಸ್ಟ್ರಾ ನಾವು ಹಾಕ್ಕೊಂಡಿರೋದಕ್ಕೋಸ್ಕರ ಉಪ್ಪು ಸೇರಿಸ್ಕೊಂಡಿರೋದು. ಎಕ್ಸ್ಟ್ರಾ ಏನು ಹಾಕ್ಕೊಳ್ದಲೇ ಕಬಾಬ್ ಪೌಡರಲ್ಲೇ ಮಾಡ್ತೀವಿ ಅಂದರೆ ಉಪ್ಪು ಸೇರಿಸೋ ಅವಶ್ಯಕತೆ ಇರಲ್ಲ. ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಹಾಫ್ ಆನ್ ಅವರ್ ಆದ್ರೂ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ಫ್ರಿಜ್ಜಲ್ಲಿ ಇಡೋಣ, ಆಗ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ ಮಸಾಲೆಗಳೆಲ್ಲ. ಅದಕ್ಕೋಸ್ಕರ ಫ್ರಿಜ್ ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಹೊರಗಡೆ ಮುಚ್ಚಿ ಕೂಡ ಇಟ್ಕೊಬೋದು. ಫ್ರಿಜ್ ಇತ್ತು ಅಂದರೆ ಫ್ರಿಜ್ಜಲ್ಲಿ ಇಡಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬರ್ತೀನಿ. ಈಗ ನೆಕ್ಸ್ಟ್ ನೋಡಿ, ಚಿಕನ್ ಎಲ್ಲ ನೀರು ಚೆನ್ನಾಗಿ ಸುಂಡಿದೆ. ಅಂದರೆ ನೀರೆಲ್ಲ ಫುಲ್ಲು ಡ್ರೈ ಆಗಿ ಎಣ್ಣೆ ಬಿಟ್ಕೊಂಡು ಬಂದಿದೆ. ಈ ಟೈಮಲ್ಲಿ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಆ ಮಸಾಲೆನ ಸೇರಿಸ್ಕೊಂಡು ನಮಗೆ ಯಾವ ಅದಕ್ಕೆ ಬೇಕು ಅದಕ್ಕೆ ನಾವು ನೀರನ್ನ ಸೇರಿಸ್ಕೊಬೇಕಾಗುತ್ತೆ. ಅಂದರೆ ನಿಮಗೆ ಗಟ್ಟಿ ಸಾಂಬಾರು ಬೇಕಾ, ತೆಳು ಸಾಂಬಾರು ಬೇಕಾ,
ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ. ನಾವು ಮುದ್ದೆಗೆ ಅಲ್ವಾ ಮಾಡೋದು, ನಾವು ಮುದ್ದೆ ಊಟಕ್ಕೇ ನಾವು ಸಾಂಬಾರುಗಳು ಮಾಡೋದು. ಅದಕ್ಕೋಸ್ಕರ ನಮಗೆ ಸ್ವಲ್ಪ ತೆಳುಗಿದ್ರೇ ತುಂಬ ಇಷ್ಟ, ಗಟ್ಟಿ ಇದ್ದರೆ ಅಷ್ಟೊಂದು ನಮಗೆ ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ತೆಳು ಮಾಡ್ಕೊತೀವಿ, ತುಂಬ ಗಟ್ಟಿಗೂ ಇಲ್ಲ ತುಂಬ ತೆಳುಗೂ ಇಲ್ಲ, ಆ ಥರ ನಾವು ಸಾಂಬಾರನ್ನ ಇವಾಗ ಮಾಡ್ಕೊಂಡಿದ್ದೀವಿ. ನೋಡಿ ಈ ಅದ ತೋರಿಸ್ತಾರೆ ಎಷ್ಟು ಅದಕ್ಕೆ ಮಾಡ್ಕೊಂಡಿದ್ದಾರೆ ಸಾಂಬಾರು ಅಂತ, ಎಷ್ಟು ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದಾರೆ ಅಂತ. ಇವಾಗ ನಿಮಗೆ ಉಪ್ಪು ಸಪ್ಪೆ ನೋಡಿಕೊಂಡು ಮಸಾಲೆಗೆ ನೀವು ಉಪ್ಪನ್ನ ಸೇರಿಸ್ಕೊಂಬಿಡಿ. ಮತ್ತು ಈ ಟೈಮ್ನಲ್ಲೇ ಉಪ್ಪು ಸೇರಿಸ್ಕೊಂಡ್ರೆ ಚೆನ್ನಾಗಿ ಮಸಾಲೆಯನ್ನು ಉಪ್ಪು ಹಿಡಿಯುತ್ತೆ. ಅದಕ್ಕೋಸ್ಕರ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು 2ರಿಂದ 3 ವಿಷಲ್, ಮ್ಯಾಕ್ಸಿಮಮ್ 3 ವಿಷಲ್ ಬೇಕೇ ಬೇಕು ಈ ಸಾಂಬಾರಿಗೆ. ಯಾಕೆ ಸ್ವಲ್ಪ ಗಟ್ಟಿ ಅಲ್ವಾ ಕೋಳಿ ಇದು, ಅದಕ್ಕೋಸ್ಕರ ಒಂದು 3 ವಿಷಲ್ ಕೂಗಿಸ್ಕೊತಾ ಇದ್ದೀವಿ. ಬನ್ನಿ ನಮ್ಮ ಮನೇಲಿ ಕಬಡ್ಡಿ ಆಡ್ತಾಯಿದ್ದಾರೆ, ಹೇಗೆ ಆಡ್ತಾಯಿದ್ದಾರೆ ನೋಡೋಣ. ಕ್ಯಾಶ್ ಏನಿದು ಕಬಡ್ಡಿ ಕೋಟ? ಅವಳು ಅಲ್ಲಿಗೆ ಹೋಯ್ತಾಳೆ. ಓಡಾಡ್ಬೇಡ ಕಬಡ್ಡಿ 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 ಡ್ಯಾನ್ಸ್ ಮಾಡಮ್ಮ. ಆಯಮ್ಮ ನೀನ್ ಹೋಗು. ಎಲ್ಲಿಂದ ಬಂದಾಗಿಲ್ಲಕ್ಕೋ ಎಲ್ಲಿ ಬೆಟ್ಟಾಗಟ್ಕೊಂಡು ಬಂದಾಗಿಲ್ಲ ಹೇಳ್ಬೇಕಾ? ಶೋ ಆಯ್ ಆಯ್ ಮಾಡಿ ಮಗನೆ ಆಯ್. ಅವಳು ಹೇಳ್ತಾ ಇರೋದು ಗಿಲಕ್ಕ ಅಂತಾಳೆ. ಮಾಡ್ರಿ ಡ್ಯಾನ್ಸ್ ಮಾಡಿ. ಸಾಕು ಸೌಂಡ್ ಮಮ್ಮ ಅದ್ರಲ್ಲಿ ಬರಲ್ಲ ಸೌಂಡ್. ಇಲ್ಲಿ ನೋಡಿ, ಇಲ್ಲಿ ನೋಡ್ಕೊಂಡು ಮಾಡಮ್ಮ. ಇದು ಕೇಳಿಸಲ್ಲ ಬಿಡಿ, ಹೆಂಗು ಸರಿ ಹೋಯ್ತು. ಮಾಡು ಅಮ್ಮ. ಆಡಪ್ಪ ಅಲ್ಲೇ ಅಕ್ಕ ನೋಡು. ಅಲ್ಲಿ ಅಕ್ಕ ಮಾಡ್ತಾಳೆ, ಅಕ್ಕನ ನೋಡ್ಕ ಮಾಡವ. ಓ ಜೋ ಬಳಿ ಕೈ ನೋಡವ. ಅಲ್ಲಿ ತುಪ್ಪ ಹಚ್ಚ ಒಂಚೂರು. ಚಿನ್ಮಯ್ದು ತುಟಿ ಎಲ್ಲ ಹೊಡೆದಿದೆಯಂತೆ. ಹೊಡೆದಿರೋ ತುಟಿಗೆ ಬೆಸ್ಟು ಹೋಮ್ ರೆಮಿಡಿ ಅಂದರೆ ತುಪ್ಪ ಹಚ್ಚಿದ್ರೆ ಬೇಗ ಕಮ್ಮಿ ಆಗುತ್ತೆ. ಹೋಗೋ ತುಪ್ಪ ಹಚ್ಚು. ಕಬಾಬ್ ರೆಡಿ ಮಾಡ್ತೀರಾ?
ಸ್ಪೂನಲ್ಲಿ ಹಾಕ್ಬೇಕಾ ಕೈಯಲ್ಲಿ ಹಾಕ್ಬೇಕಾ? ನೋಡಿ ಹೆಂಗ್ ಮಾಡ್ತೀರಾ, ಭಟ್ರಿಗೆ ಗೊತ್ತಿರ್ಬೇಕಲ್ವಾ ಹೆಂಗ್ ಮಾಡ್ಬೇಕು ಅಂತ. ಮನೆ ಕಡೆ ಇದಲ್ಲ ಮಾಮ ಹಾ ಮಾಮ ಎಲ್ಲಿ ಮಾಮ? ಸ್ಪೂನಲ್ಲಿ ಹಾಕ್ಬೋದಮ್ಮ? ಹಾ ಹಾಕ್ಬೋದು. ಹಾಕ್ಲೊಂದು ಕಾಯ್ದೈತೆ ಹಾಕಿ ಹಾಕಿ ಹೊಗೆ ಬರ್ತಾ ಇದೆ ಎಣ್ಣೆ. ನಿಧಾನಕ್ಕೆ ಹಾಕ್ಬೇಕು ಹಂಗೆ. ಅದೇನು ತುಂಬ ಜಾಸ್ತಿ ಇಷ್ಟೊತ್ತು ಮಾಡ್ಬಿಟ್ರೆ ಒಂದೊಂದೇ ಹಾಕೋದು. ಫಾಸ್ಟಾಗಿ ಹಾಕ್ತೀವಿ ಸ್ವಲ್ಪ ನೋಡೋಣ ಎಣ್ಣೆ ಕಾಯ್ತಾ ಇಲ್ಲ ಅಂತ ನೆಟ್ಗೆ ಹಾಕ್ಬೇಕು. ಭಟ್ರು ಸ್ಲೋ ಆಯ್ತಪ್ಪ. ಹಾಕಿದ್ದೀರಲ್ಲ ಕಟ್ ಮಾಡಿಲ್ಲ. ಚಿಕನ್ ಸರಿಯಾಗಿ ಕಟ್ ಮಾಡಿಲ್ಲ ಅಂತೀರಾ? ತೋರಿಸ್ಬೇಕು ಅದಕ್ಕೆ ನೀವು ಎಕ್ಸ್ಪೀರಿಯನ್ಸ್ ಇರೋರಿಗೆ ತೋರಿಸ್ಬೇಕಲ್ವಾ? ಹಾಂ 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 ಸಾಕು ಸಾಕು. ಕಬಾಬಕ್ಕೆ ಏನೇನು ಕಲಿಸಿದ್ದೀರಾ? ಎಲ್ಲ ಅವಲೇ ಹಾಕಿದ್ದೀವಿ. ಆಮೇಲೆ ಲಾಸ್ಟಲ್ಲಿ ರೆಸಿಪಿ ಐತಲ್ಲ ಅದನ್ನ ತೋರಿಸ್ತೀವಿ, ನೋಡ್ಕೊಳ್ಳಿ. ಹೌದಾ? ಮ್ಯಾರಿನೇಟ್ ಮಾಡಿರೋದೆಲ್ಲ ಇದೆಯಾ? ಮ್ಯಾರಿನೇಟ್ ಮಾಡಿರೋದೆಲ್ಲ ಪಕ್ಕ ಇದೆ, ಆಮೇಲೆ ಹಾಕ್ತೀವಿ, ನೋಡ್ಕೊಳ್ಳಿ. ಹೌದಾ? ಕಬಾಬ್ ಕಲರ್ ಎಲ್ಲ ಚೆನ್ನಾಗಿ ಬಂದಿದೆಯಾ? ಬರ್ತಾ ಇದೆ, ಇನ್ನೂ ಸ್ವಲ್ಪ ಬರಬೇಕು. ಈಗ ಮೀಡಿಯಂ ಬಂದಿದೆ. ಇದಾದ್ಮೇಲೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ನಾನು ನೀನಾ ನೋಡಕ್ಕಾಗುವ? ಆ ಬಿಳಿ ನೊರೆ ತರ ಬಂದ್ಮೇಲೆ ಆಗಿರುತ್ತೆ. ಸಾಕು, ಇನ್ನೊಂದ್ಸಲ ಬೇಕಾದ್ರೆ ಹಾಕೋಬಹುದು. ಒಂದ್ಸಲ ಹಾಕ್ಬಾರ್ದು, ಒಂದ್ಸಲ ಹಾಕ್ಬೇಡಿ. ನೀವೇ ಇನ್ನೊಂದ್ಸಲ ಹಾಕೋಬಹುದು. ಸುಮ್ಮನೆ ತಿನ್ಬೇಕಷ್ಟೇ. ನೀನು ಮಾಡ್ಕೊಟ್ಟಿದ್ದೀನಿ, ಮ್ಯಾರಿನೇಟ್ ಮಾಡಿರೋದೆಲ್ಲ ಇನ್ನೊಂದ್ಸಲ ಲಾಸ್ಟಲ್ಲಿ ಹೇಳ್ತೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ದಪ್ಪ ಆಗ್ಬಿಟ್ಟು ಪೀಸು ಇನ್ನೂ ಸಣ್ಣ ಮಾಡ್ಬೇಕಾಯ್ತು. ಇಲ್ಲಿ ಒಳಗಡೆ ಬೇಯಲ್ಲ, ದಪ್ಪ ಇದ್ರೆ ಆಚೆ ಬಂದ್ಬಿಡಿ. ಗೊಳೆ ಕೆಲಸ ಇನ್ನೂ ಆಗಿಲ್ಲ, ತಡೆದೆ. ಬಡ್ಕತ್ತಾವಳ ಕೊಡಬಾರ್ದು. ಇನ್ನೊಂದ್ಸಲ ಹಾಕೊಳ್ಳಿ. ಇನ್ನೊಂದ್ಸತಿ ಯಾಕೆ ಹಾಕ್ಬೇಕು? ಅವಾಗ್ಲೇನೆ ಕ್ರಿಸ್ಪಿ ಆಗೋದು, ಜ್ಯೂಸಿ ಆಗೋದು. ಒಂದು ಬಟ್ಟೆ ಕೊಡಲಿ. ಭಟ್ರೆ ಇದೇನೋ ಬೋಟಾ ತರ ಕಾಣಿಸ್ತಾ. ಫ್ರೈ ಚೆನ್ನಾಗಿ ಫ್ರೈ ಆಗಿದೆ. ತಿಂದ್ರೆ ಕರುಮ್ ಕರುಮ್ ಅಂತ ಇರುತ್ತೆ. ನಿಮ್ಗೆ ಈ ಥರ ಎಲ್ಲೂ ಬೇಯಿಸ್ಕೊಡಲ್ಲಮ್ಮ, ಎಣ್ಣೆ ಖಾಲಿ ಆಗುತ್ತೆ ಅಂತ ನಾವು ಪಕ್ಕ ಬೇಯಿಸ್ಕೊಡ್ತೀವಿ. ನೋಡಿ ಈ ವಿಡಿಯೋ ನೋಡ್ಬಿಟ್ಟು ಯಾರಿಗಾದ್ರೂ ಭಟ್ರು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಟಿಫನ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ. ನಂಟರು ಒಳಗಿದ್ದಾರೆ, ಇಲ್ಲಿ ಇಬ್ಬರು ಸೇರ್ಕೊಂಡು ಇಲ್ಲೊಂದು ಖಾಲಿ ಮಾಡ್ತಾ ಇದ್ದಾರೆ. ಅಷ್ಟು ಟೇಸ್ಟ್ ಇರುತ್ತೆ ನಾವು ಮಾಡೋದು. ನೋಡಿ ಕುಟ್ಟಿ ತಗೋತಾರೆ ಹಾಕ್ಬಿಡ್ತಾರೆ, ಒಳ್ಳೆ ತನಕ ಹೋಗೋದೇ ಇಲ್ಲ. ಅದೇನು ಟ್ರಿಕ್ ಅದಕ್ಕೆ ಹೇಳಿ. ಮಾಡಿದಾರಮ್ಮ ಮಾಡ್ತಾರದು. ಏನಿಲ್ಲ, ಅದನ್ನ ನಾವು ಸ್ವಲ್ಪ ಚೆನ್ನಾಗಿ ನೆನೆಸ್ಬಿಟ್ರೆ ನೀರಲ್ಲೇನೆ ಒಂದು ಅರ್ಧ ಗಂಟೆ ಬಿಟ್ಟಿದ್ವಿ. ಅದರಿಂದ ಅದು ಎಳೆ ಎಳೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಹರ್ಷ ಅಲ್ಲೊಂದು ಪ್ಲೇಟ್ ತಗೊಂಬರ್ಷ ಕೊಡವ ಇಲ್ಲ ಬಟ್ಲ ಇಲ್ಲೇ ತಗೋ ಪ್ಲೇಟು.
ಅವ್ವ ತಗೊಳ್ಳು. ಸ್ವಲ್ಪ ದಪ್ಪ ದಪ್ಪ ತೆಗೆದ್ಬಿಟ್ಟು ಆಮೇಲೆ ಮತ್ತೆ ಹಾಕ್ಬೇಕು. ಭಟ್ರೆ ಏನಾದ್ರೂ ಟಿಪ್ಸ್ ಕೊಡ್ತೀರಾ? ಸ್ವಲ್ಪ ಆಗಲಿ, ಇನ್ನೂ ಸ್ವಲ್ಪ ಅರ್ಧ ಬರ್ಧ ಆಗಿದೆ. ಅರ್ಧ ಆದ್ಮೇಲೆ ಸ್ವಲ್ಪ ಅರ್ಧ ಆದ್ಮೇಲೆ ಅದು ಟಿಪ್ಸ್ ಎಲ್ಲ ಹೇಳ್ಬೇಕು. ಈಗ ತಿನ್ನರಲ್ಲ ಹೆಂಗಿತ್ತು? ಸೂಪರ್ ಸೂಪರ್ ಉಪ್ಪು ಖಾರ ಸಪ್ಪೆ ಎಲ್ಲ ಕರೆಕ್ಟ್ ಆಗಿದೆಯಾ? ಸೂಪರ್. ಉಪ್ಪು ಖಾರ ಸಪ್ಪೆ ಎಲ್ಲ ಕರೆಕ್ಟ್ ಆಗಿದೆಯಾ? ಪಾಪ ಅವ್ರು ಏನ್ ತಿಂದಿದ್ದಾರೆ ಅವ್ರಿಗೆ ಕೇಳ್ತಾ ಇದ್ದೀರಾ? ನಾವು ತಿಂದಿದೀವಿ, ನಾವು ಸೂಪರ್ ಆಗಿದೆ. ನಿಮ್ಮನ್ನೇ ಕೇಳ್ತಾ ಇರೋದು. ನೀವು ಬೇಕಾದವ್ರು ಕಮೆಂಟ್ ಮಾಡಿ ಫ್ರೆಂಡ್ಸ್, ಮಾಡಿ ಕಳಿಸ್ತಾರೆ. ಎಲ್ಲಾದ್ರೂ ಒಂದು ಹೋಟ್ಲು ಮಾಡ್ಬಿಟ್ರೆ ಚೆನ್ನಾಗಿ. ಮನೆಯವ್ರು ಅದೇ ಆಸೆ ಜಾಸ್ತಿ. ಇನ್ನೂ ಇನ್ನು ಸ್ವಲ್ಪ ಬೇಕಾಯ್ತಾ ಅಂತ. ಬೇಡಮ್ಮ, ಈ ಎಣ್ಣೆ ಜಾಸ್ತಿ ಯೂಸ್ ಆಗಲ್ಲ. 2 ಸತಿ ಬೇಯಿಸ್ಬೇಕಾ? ಒಂದ್ ಸ್ವಲ್ಪ 2 ಸತಿ ಬೇಯಿಸ್ಬೇಕು ಅಂದ್ರೆ ಮೀಡಿಯಂ ತೆಗ್ದ್ಬಿಡ್ತೀನಿ. ಈಗ ಒಂದು ರೌಂಡ್ ಕೊಟ್ಬಿಡು ಒಳಗಡೆಗೆ, ಎಲ್ಲ ಟೇಸ್ಟ್ ಮಾಡಲಿ. ಅಲ್ಲೇ ಕೊಡು ಗ್ಲಾಸ್. ಮುದ್ದಕ್ಕೆ ಕೊಡೋಣ ಬಿಡಿ, ಈಗ ಕೊಟ್ರೆ ಅದು ಸಿಕ್ಕಲ್ಲ, ಲೆಕ್ಕಕ್ಕೆ ಸಿಗಲ್ಲ. ಅದು ಕಾಲೇ ಬರುತ್ತೆ, ಎಲ್ಲವನ್ನು ತಿನ್ಕೊಳ್ಳಿ. ಇನ್ನೂ ಅವಲ್ಲ ಇದೆ. ನೀವು ತೊಗೊಂಡು ಟೇಸ್ಟ್ ನೀವು ಫಸ್ಟ್ ನಾವು ಮಾಡೋರು ಮೊದಲೇ ಟೇಸ್ಟ್ ಮಾಡ್ಬಾರ್ದಮ್ಮ. ನೀವೆಲ್ಲ ಚೆನ್ನಾಗೈತೆ ಅಂದ್ರೆ ಓಕೆ. ಉಪ್ಪು ಖಾರ ಹೆಂಗಿದೆ ಅಂತ ಹೇಳದ್ ಬೇಡ್ವಾ? ನಾವು ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಬೇಕಾರೆ ಎಲ್ಲ ಚೆಕ್ ಮಾಡಿ ನಾವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು. ಎಲ್ಲ ರೆಡಿ ಮಾಡಿಟ್ಟು ಫಸ್ಟೇ ಉಪ್ಪು ಸಪ್ಪೆ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿ ನಾವು ಆಮೇಲೆ ಎಣ್ಣೆಗೆ ಹಾಕೋದು. ಹಂಗೆ ಹಾಂ, ಪರ್ಫೆಕ್ಟ್. ಬೇಯ್ಬೇಕಿನ್ನ ಹಂಗೆಲ್ಲ ಮಧ್ಯೆ ಕೈ ಹಾಕ್ಬಾರ್ದು. ಅಮ್ಮ ದೂರ ಹೇಳ್ತಾ ಇಲ್ಲ. ಈಗ ಹೇಳು ಹೆಂಗಿದೆ, ಹೆಂಗೆ ಪಪ್ಪ ಮಾಡಿರೋದು ಕಬಾಬು? ಬಿಸಿ ಐತೆ ಸಕ್ಕೋತಿ. ಬಿಸಿ ಇರೋದು ಎಲ್ಲರಿಗೂ ಗೊತ್ತು. ಟೇಸ್ಟ್ ಹೇಳು ಅಂದ್ರೆ ಬಿಸಿ ಐತಂತ. ಸೂಪರ್ ಆಗಿದೆ. ಹ್ಞೂ, ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ. ಹಾಂ, ಎಸ್, ನಿಂಬೆಹಣ್ಣು ಹಿಂಡಿದೀವಿ ಸರ್. ಬಿಡೋಣ. ಇನ್ನೊಂದು ರೌಂಡ್ ಹಾಕೋಣ. ಇನ್ನೊಂದು ರೌಂಡ್ ಹಾಕೋಣ ಅಂದ್ರಲ್ಲ ಅಮ್ಮ. ಇನ್ನೊಂಚೂರು ತಾಯಿ ಕೆಳಗೆ ಕೂತ್ ತಾಯಿ. ಇವಳೊಬ್ಳು ದೊಡ್ಡ ಎಡವಟ್ ರಾಣಿ. ಏನ್ ಮಾಡ್ಬೇಡ ಅಂತ ಹೇಳಿರ್ತೀವಿ, ಬೇಕಾದ್ರೆ ಅದನ್ನೇ ಮಾಡ್ಬೇಡ. ಇಲ್ಲಿ ಬಂದಿದ್ ಚೆಲ್ಬೇಡ ಅಂತ ಬೇಕಾದ್ರೆ ಚೆಲ್ಬಿಟ್ಟು ನಂಗೆ ಗೊತ್ತೇ ಇಲ್ಲ ಹೆಂಗ್ ಚೆಲ್ಲೋಯ್ತು ಅಂತಾಳೆ. ಒಂಥರ ಡಿಫ್ರೆನ್ಸ್ ಬಂಗಾರ ಇದೆ. ಎಣ್ಣೆ ಒಳಗೆ ಕಜ್ಜಿ ಬಿಡ್ತೀನಿ. ಎಡವಟ್ ರಾಣಿ. ಅಜ್ಜು